ಸೊ ಹಾಯ್ ಗೈಸ್, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ತಮ್ಮನೇಲೆಲ್ಲ ನೋಡಿರ್ತೀರ, ಟೈಟಲಲ್ಲೇ ನೋಡಿರ್ತೀರ ನೀವು ಏನು ವಿಡಿಯೋ ಅಂತ ಎಲ್ಲ ಹೇಳಿ. ನಂಗೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ಗೈಸ್. ನಿಜವಾಗ್ಲೂ ಈ ಮಾತುಗಳೆಲ್ಲ ಕೇಳೋಕ್ಕಾಗ್ತಾಯಿಲ್ಲ. ನನಗೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದೀನಿ. ನಮ್ಮ ಮನೇಲಿ ಮನು ಅಂತೂ ಸಿಕ್ಕಾಪಟ್ಟೆ ಬೈತಾ ಇದ್ದಾರೆ, ನೀನು ಯಾಕೆ ಬೇಕೆ ಹಿಂಗೆಲ್ಲ ಯಾಕೆ ಮಾಡ್ತೀಯ ಹಿಂಗೆ ಅಂತ. ಸೊ ನಾನು ಅಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ರು, ನನಗೆ ಅದು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ನನಗೆ. ಒಂದೊಂದು ಸತಿ ಅಂತೂ ನಿಜವಾಗ್ಲೂ ಅಳುನೇ ಬಂದ್ಬಿಡುತ್ತೆ. ಬಟ್ ನಾನು ಯಾವತ್ತೂ ಈ ಥರ ಎಲ್ಲ ವಿಡಿಯೋದಲ್ಲಿ ಮಾತಾಡಿಲ್ಲ. ನಿಮಗೆ ಅದೇನು ಅನ್ನಿಸ್ತೈತೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನಾನು ಕೆಲಸ ಮಾಡ್ತಾಯಿದ್ದೆ ಇವತ್ತು. ನನಗೆ ನಿಜ ಏನು ಮಾತಾಡೋಕ್ಕಾಗ್ತಾಯಿಲ್ಲ. ತುಂಬ ಅಂದರೆ ತುಂಬ ಬೇಜಾರಾಗಿದೆ ಗೈಸ್. ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದ್ಬಿಡಿ. ನಂಗೆ ನಿಜವಾಗ್ಲೂ ಯಾವುದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಯೂಟ್ಯೂಬಲ್ಲಿ ಇದೇ ಲಾಸ್ಟ್ ವೀಡಿಯೋ ಮಾಡ್ತಾ ಇರೋದು. ನಾನು ಇನ್ನು ಯಾವ ವೀಡಿಯೋಸ್ನೂ ಅಪ್ಲೋಡ್ ಮಾಡೋದಿಲ್ಲ. ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ನಂಗೆ ಮಾತು ಬರ್ತಾಯಿಲ್ಲ ಗೈಸ್. ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತಲೂ ಗೊತ್ತಾಗ್ತಾಯಿಲ್ಲ. ನಿಮ್ಮ ಕೈಲಿ ವಿಡಿಯೋ ಮಾಡೋಕ್ಕಾದರೆ ಮಾತಾಡಿ, ಇಲ್ಲ ಅಂದರೆ ಬೆನ್ನ ಹಿಂದೆ ಎಲ್ಲ ಮಾತಾಡಿಕೊಂಡು ಅದೆಲ್ಲ ತುಂಬ ಚೆನ್ನಾಗಿರಲ್ಲ. ನಿಮ್ಮ ಕೈಲಿ ಆದರೆ ಸಪೋರ್ಟ್ ಮಾಡಿ, ಒಬ್ರಿಗೆ ಒಳ್ಳೆಯದು ಬಯಸೋದನ್ನ ಕಲೀರಿ. ಇಲ್ಲ ಅಂತಂದರೆ ಯಾಕೆ ಈ ಥರ ಎಲ್ಲ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಸುಮ್ಮನೆ ಒಬ್ರಿಗೆ ಹರ್ಟ್ ಮಾಡೋದ್ರಿಂದ ನಿಮ್ಗೆ ಏನು ಹ್ಯಾಪಿ ಇದು ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ನನಗೆ ತುಂಬಾ ಬೇಜಾರಾಗಿದೆ. ನಾನು ನಿಜವಾಗ್ಲೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಮನೆಗೂ ಹೇಳಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅವರೆಲ್ಲ ಬೈತಾಯಿದ್ರು, ಯಾಕೆ ಯಾರೇನಾದರೂ ಅನ್ಲಿ, ನೀನು ತಲೆ ಕೆಡಿಸ್ಕೋಬೇಡ, ನೀನು ವೀಡಿಯೋಸ್ ಮಾಡೋದು ಬಿಡಬೇಡ, ಮಾಡು ಅಂತಲೇ ಹೇಳ್ತಾಯಿದ್ರು. ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ನಾನು ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿಬಿಟ್ಟಿದೆ ನನಗೆ. ಆಫೀಸಲ್ಲಂತೂ ತುಂಬಾ ಸ್ಟ್ರೆಸ್ ಇರುತ್ತೆ. ಮೆಂಟಲಿ ತುಂಬಾ ಸ್ಟ್ರೆಸ್ ಆಗಿಬಿಟ್ಟಿದೆ ನನಗೆ. ನನ್ನ ಕೈಲಿ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನು ಕ್ವಿಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಯೂಟ್ಯೂಬಲ್ಲಿ. ಸೊ ದಯವಿಟ್ಟು ಯಾರೂ ಏನೂ ಬೇಜಾರು ಮಾಡ್ಕೊಬೇಡಿ. ನಾನು ಇವತ್ತೊಂದು ಮಾತು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಕೊನೆಗೆ ಅಂತಂದರೆ, ನಿಮ್ಮ ಕೈಲಾದರೆ ಇನ್ನೊಬ್ರಿಗೆ ಸಪೋರ್ಟ್ ಮಾಡಿ, ಇನ್ನೊಬ್ಬರನ್ನ ಯಾವತ್ತೂ ತುಳಿಯೋಕ್ಕಂತೂ ಹೋಗಬೇಡಿ. ಸೊ ದಯವಿಟ್ಟು ಯಾರೋ ಒಬ್ಬರೇನೋ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು. ಅಂಥದ್ದು ಅವ್ರನ್ನ ಕಾಲಲ್ಲಿ ತುಳಿಯೋದು, ಅವಳು ಹಂಗೆ ಮಾಡ್ತಾಳೆ, ಇವಳು ಹಿಂಗೆ ಮಾಡ್ತಾಳೆ ಅಂತ ಹೇಳೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ನಿಜ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನಾನು ಇದು ಹೇಳ್ತಾ ಇರೋದ್ರಿಂದ ಯಾರಿಗೆಷ್ಟು ಖುಷಿ ಆಗ್ತಾಯಿದೆಯೋ, ಯಾರಿಗೆಷ್ಟು ಬೇಜಾರಾಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸಪೋರ್ಟ್ ಬರ್ತಾಯಿಲ್ಲ ಅಂತೆಲ್ಲ ನೀವು ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಬಟ್ ಒಬ್ಬೊಬ್ಬರು ಇರ್ತಾರಲ್ಲ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಅಳು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ನಾನು ಬ್ರೇಕ್ಫಾಸ್ಟ್ ಸಹ ಮಾಡಿಲ್ಲ. ಇನ್ನೂ ಟೈಮ್ ಆಲ್ರೆಡಿ 12 ಆಗೋಗಿದೆ ಇವಾಗ. ನಾನಿನ್ನೂ ಬ್ರೇಕ್ಫಾಸ್ಟ್ ಸಹ ಮಾಡಿಲ್ಲ. ಸೊ ನಂಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ. ನನಗೆ ಡಿಸೈಡ್ ಮಾಡಿಬಿಟ್ಟು ಹೇಳ್ಬಿಡ್ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಹಂಗೆ ರಾ ಕ್ಲಿಪ್ಪಿಂಗ್ ಹಂಗೆ ತೆಗಿತಾಯಿದ್ದೀನಿ. ಸೊ ನೋಡ್ಬೋದು ನೀವು, ನಾನು ಇನ್ನೂ ಫ್ರೆಶ್ ಅಪ್ ಸಹ ಏನೂ ಮಾಡಿಲ್ಲ. ಹಾಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಖಂಡಿತ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತೀನಿ ನಾನು. ಸೊ ನೀವೆಲ್ಲ ಎಷ್ಟು ದಿವಸ ನಂಗೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಂಗೆ ನಿಜವಾಗ್ಲೂ ಮಾತಾಡೋಕ್ಕಾಗ್ತಾಯಿಲ್ಲ. ಓಕೆ, ಪರವಾಗಿಲ್ಲ. ಸೊ ಇವಾಗಲೂ ಅಷ್ಟೇ, ನಾನು ಯಾಕೆ ವಿಡಿಯೋ ಶೂಟ್ ಮಾಡ್ತೇನೆ ಅಂದರೆ ಮನೇಲಿ ಯಾರೂ ಇಲ್ಲ. ಸೊ ಯಾಕೆ ಏನಾಯಿತು ಅಂತ ನೀವು ಕೇಳೋದು, ನಿಮಗೆ ಡೌಟ್ ಬಂದಿರುತ್ತೆ ಇದು ಆಲ್ರೆಡಿ. ಯಾಕೆ ಅನು ಈ ಥರ ಮಾಡ್ತಾಯಿದ್ದಾರೆ, ಯಾಕೆ ಏನು ಅಂತ ಕೇಳೋದಾದರೆ, ಸೊ ಗೈಸ್ ನನಗೆ ಒಂದು ವೀಕಿಂದ ನನಗೆ ಒಂದು ಸ್ವಲ್ಪ ಜನ ಬ್ಯಾಡ್ ಕಮೆಂಟ್ಸ್ ಅಂತ ಏನಿಲ್ಲ, ಬಟ್ ಹಿಂದೆಗಡೆ ತುಂಬಾ ಕೆಟ್ಟದಾಗ ಮಾತಾಡ್ಕೊತಾ ಇದ್ದಾರೆ. ಹಾಗೆ ನನಗೂ ಅನ್ನಿಸ್ತಾಯಿದೆ, ನಾನು ಎಷ್ಟು ಮಾಡಿದ್ರು ರೀಚ್ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾಯಿದೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದ್ದೀನಿ, ನನ್ನ ಕೈಲಿ ಆಗ್ತಾಯಿಲ್ಲ ಗೈಸ್. ಇದನ್ನೆಲ್ಲ ನಾನು ಇದು ಮಾಡ್ಕೊಳೋದಕ್ಕೂ ನನ್ನ ಕೈಲಿ ಆಗ್ತಾಯಿಲ್ಲ. ಸೊ ನಾನು ಇನ್ನೂ ಜಾಸ್ತಿ ಮಾತಾಡಿದ್ರೆ ಹತ್ಕೊಬಿಡ್ತೀನಿ ಅಷ್ಟೇ ಇವಾಗ. ಸೊ ಓಕೆ, ಕೂಲ್. ಸೊ ಥ್ಯಾಂಕ್ಸ್ ಗೈಸ್, ನಿಮ್ಮೆಲ್ಲರಿಗೂ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನಗಾದರೂ ಎಷ್ಟು ಮನ್ಸು ಮಾಡಿದ್ದೀನಿ, ನಾನು ಯಾರೇನೇ ಅಂದ್ರೂ ನಾನು ಮಾಡಬೇಕು, ವೀಡಿಯೋಸ್ನ ಚೆನ್ನಾಗಿ ಮಾಡಬೇಕು ಅಂತ ಎಷ್ಟು ಅಂದ್ಕೊತಾ ಇದ್ದೀನಿ. ಬಟ್ ಆದರೂ ಆಗ್ತಾಯಿಲ್ಲ.
ಐ ಆಮ್ ರಿಯಲಿ ಸಾರಿ. ಸೊ ಎಲ್ಲರಿಗೂ ಲಾಸ್ಟಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆ ನನಗೆ ಇಷ್ಟು ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ಸೋ ಮಚ್. ಸೊ ನನಗೆ ನಿಜವಾಗ್ಲೂ ಕೈಯೆಲ್ಲ ಇವಾಗೂ ಹೊರಗಡೆ ಅಂತ ಅದರ್ತಾ ಇದೆ, ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಬೇಜಾರಾಗ್ತಿದೆ, ಅಷ್ಟು ದುಃಖ ಆಗ್ತಾಯಿದೆ ಗೈಸ್ ನನಗೆ. ಸೊ ಕೊನೆಯದಾಗಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ಈ ವಿಡಿಯೋಲೆಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ. ಸೊ ಇವತ್ತು ಬಂದು ಏಪ್ರಿಲ್ ಫೂಲ್. ಸೊ ಎಲ್ಲರಿಗೂ ಏಪ್ರಿಲ್ ಫೂಲ್ ಆದಂಥ ಶುಭಾಶಯಗಳು. ಸೊ ಗೈಸ್ ಸುಮ್ಮನೆ ಇಷ್ಟೊತ್ತು ಏಪ್ರಿಲ್ ಫೂಲ್ ಮಾಡಿದೆ ನಿಮ್ಮನ್ನೆಲ್ಲ. ಸೊ ಎಲ್ಲರೂ ಪ್ರ್ಯಾಂಕ್ ಮಾಡಿ ಅಂತ ಕೇಳ್ತಾ ಇದ್ರಲ್ಲ, ಸೊ ಹಾಗಾಗಿ ಪ್ರ್ಯಾಂಕ್ ವಿಡಿಯೋನ ಮಾಡಿದೆ. ಐ ಆಮ್ ರಿಯಲಿ ಸಾರಿ ನಿಮ್ಗೆ ಯಾರಿಗಾದ್ರೂ ಸಡನ್ನಾಗಿ ಏನಾಯ್ತು ಅನ್ನೋಗಿ ಅಂತೆಲ್ಲ ಅಂದ್ಕೊಂಡಿದ್ರೆ. ಸೊ ಎಸ್ ಇಷ್ಟೇ, ಸುಮ್ಮನೆ ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿದೆ, ಶೂಟ್ ಮಾಡಿದೆ. ಮಾರ್ನಿಂಗ್ ಎದ್ದು ಏನು ಮಾಡೋದು ಇವತ್ತು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಒಂದು ಪ್ರ್ಯಾಂಕ್ ಮಾಡೋಣ ಅಂತೇಳಿ ಒಂದು ಸುಮ್ಮನೆ ರ್ಯಾಂಡಮಾಗಿ ಕುತ್ಕೊಂಡು ಮಾಡಿದೆ. ಎಲ್ಲರಿಗೂ ಹ್ಯಾಪಿ ಏಪ್ರಿಲ್ ಫೂಲ್ ಡೇ. ಸೊ ಯಾರು ಏನಾದರೂ ಅಂದ್ಕೊಂಡ್ಲಿ, ತಲೆ ಮೇಲೆ ತಲೆ ಬೀಳಿ, ನಾನು ಮಾತ್ರ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನ ನಿಲ್ಲಿಸಲ್ಲ ಗೈಸ್. ನಾನು ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ಅದು ಅವ್ರಿಗೆ ಬಿಟ್ಟಿದ್ದು. ನನ್ನ ಒಂದು ಇದನ್ನು ನನಗೇನಾದರೂ ಒಂದು ಸ್ವಲ್ಪ ನನ್ನ ಹೆಲ್ತಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಆದರೆ ಏನಾದರೂ ಸ್ವಲ್ಪ ಅಪ್ಲೋಡ್ ಮಾಡೋದು ಕಮ್ಮಿ ಆಗುತ್ತೆ. ಬಿಟ್ಟರೆ ಅವರೇನೋ ಅಂದರು ಇವರೇನೋ ಅಂದರು ಅಂತ ನಾನು ಮಾತ್ರ ಯಾವತ್ತೂ ಅಪ್ಲೋಡ್ ಮಾಡೋದನ್ನ ಬಿಡಲ್ಲ. ಸೊ ನಾನು ಒಂದು ಸುಮ್ಮನೆ ನಿಮಗೆಲ್ಲರಿಗೂ ಒಂದು ಪ್ರ್ಯಾಂಕ್ ಮಾಡಿದೆ ಅಷ್ಟೇ. ಸೊ ಇದನ್ನೆಲ್ಲ ಟೈಟಲ್ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಟ್ಟು ನನಗೆ ಮತ್ತೆ ಬೈಬಾರ್ದು ಯಾರೂ, ಸುಮ್ಮನೆ ನಾನು ಪ್ರ್ಯಾಂಕ್ ವಿಡಿಯೋ ಥರ ಅಪ್ಲೋಡ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹ್ಯಾಪಿ ಏಪ್ರಿಲ್ ಫೂಲ್ ಡೇ. ಸೊ ನಾನು ಇವಾಗ ತಾನೇ ಲಾಗಿನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ಇವಾಗ ಬ್ರೇಕ್ ಹಾಕ್ಬಿಟ್ಟು ಏನಾದರೂ ಮಾಡಬೇಕಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡಿದೆ ಅಷ್ಟೇ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆದಷ್ಟು ಹೆಚ್ಚು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹಾಗೆ ಮತ್ತೊಮ್ಮೆ ಹ್ಯಾಪಿ ಏಪ್ರಿಲ್ ಫೂಲ್ ಡೇ. ಥ್ಯಾಂಕ್ ಯು. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.